ಈ ಒಂದು 20 ಜನ ಬಂದು ಸರೆಂಡರ್ ಆಗಿಬಿಟ್ರು. ಯಾರ ಹತ್ರ? ಪೊಲೀಸ್ ಹತ್ರ. ಶ್ರೀನಿವಾಸ್ ಹತ್ರ. ಅವ್ರ ಕಡೆಯವರು? ಬೇರಪ್ಪ ಕಡೆಯವರು. ಶ್ರೀನಿವಾಸ್ ಅವರು ಬಂದ ನಾನು ಸರೆಂಡರ್ ಆಗ್ತಾನೆ ಅವ್ರ ಹತ್ರ ಮಾತಾಡಿಬಿಟ್ಟು ನಂಬಳೆ ಪೆರುಮಾಳು ಟಿ.ಪಿ. ಪೆರುಮಾಳು ಮಾದಯ್ಯ ಕರ್ಕೊಂಡು ಬನ್ನಿ. ಮೇಯಿಸಿದ ಕಚ್ಚೆ ಕಟ್ಕೊಂಡು ದನ ಮೇಯಿಸಿದ. ಆ ಟೈಮೆಲ್ಲ ಯಾವುದೂ ಇಲ್ಲ. ವೀರಪ್ಪನ್ ಏನು ಓದಿರೋದು? ಸ್ಕೂಲ್ಗೆ ಹೋಗ್ತಾ? ಏನೂ ಇಲ್ಲ. ಎಷ್ಟು ಜನ ಮಕ್ಕಳು ಅವ್ರ ತಂದೆ ತಾಯಿಗೆ? 3 ಗಂಡು 2 ಹೆಣ್ಣು, 5 ಜನ. 5 ಜನ. ನನ್ನ ಸರೆಂಡರ್ ಆಗುತ್ತಾನೆ ಹಾಗಂಟು. ಆಮೇಲೆ ಯಾರಿಗೆ ಹೇಳಿ ಕಳಿಸ್ತೇನೆ? ಅರ್ಜುನ ಅಲ್ಲ, ವೀರಪ್ಪನ ಅರ್ಜುನಿಗೆ ಹೇಳಿ ಕಳಿಸ್ತೇನೆ. ಅರ್ಜುನ ಇಲ್ಲಿಗೆ ಊರಿಗೆ ಬಂದೇ ಕರೀತಾನೆ. ಊರಿಗೆ ಬಂದು ಡಿ.ಎಫ್ ಹತ್ರ ಮಾತಾಡ್ಬಿಟ್ಟು ನಮ್ಮಳೆಲ್ಲ ಕರೆಯಕ್ಕೆ ರೆಡಿ ಮಾಡಿಬಿಟ್ರು. ಸರಿ ಇಲ್ಲ, ಅವರು ನಮ್ಮ ಫ್ಯಾಮಿಲಿಯವರು 7 ಜನ ಕೊಂಡಾಗಿದ್ದಾನೆ, ಕರ್ಕೊಂಡು ಹೋಗಿ ಕಾಡಲ್ಲಿ ಕೂರಿಸ್ಬಿಟ್ಟು ಹೊಡೆದ್ಬಿಟ್ಟ. ಅದೇ ಥರ ನಮ್ಮಲ್ಲೂ ನಿಮ್ಮ ಸದಿಯಲ್ಲಿ ಓಡಾಡ್ಕೊಂಡಿದ್ದೀವಿ. ಬೋಧಮಲೆಯಲ್ಲೆಲ್ಲ ಓಡ್ಬಿಟ್ರು. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ. ಏನೋ நம்மளை ಪ್ಲಾನ್ ಮಾಡಿದ್ದಾನೆ ಸರ್ ಬೇಡನೆ. ಕಾಲ ಹಿಡ್ದೆ ಶ್ರೀನಿವಾಸ್ ಸರ್ ಅವರು ಸತ್ತೋಯ್ದ ಮೇಲೆ ನಾನು ಜಮೀನು 5 ಎಕರೆ ಇದೆ ಎಲ್ಲ ಬಿಟ್ಬಿಟ್ಟು ಮನಕ್ಕೇನು ಏನು ಬೇಡ ಅಂಟು ಬೆಟ್ಟಕ್ಕೆ ಓಡ್ಬಿಟ್ಟೆ. ಮಹದೇಶ್ವರ ಮೇಲೆ ಬೆಟ್ಟ ಅಲ್ಲಿ ಓಡಿ 15 ವರ್ಷ ಸತ್ತೋಗಿದ ಮೇಲೆ ಬಂದು ಸೇರಿದೆ. ನಮಸ್ಕಾರ ಸರ್, ಮಾತಾಡಿಸ್ಬೇಕಿತ್ತು ನಿಮ್ಮನ್ನು. ನೋಡೋಣ ಅಂತ ಬಂದು. ಬೆಂಗಳೂರಿಂದ ಬಂದಿರೋದು, ಡಿಜಿಟಲ್ ಮಾಧ್ಯಮ. ನೋಡಿ ನಿಮ್ಮನ್ನು ಹುಡ್ಕೊ ಬಂದಿದ್ದೀವಿ. ಏನು ಮಾತಾಡ್ತೀವಿ ಹೇಳಿ ಅಂತೇಳಿ. ನಿಮ್ಮ ಊರಿನ ಬಗ್ಗೆ ಹೇಳಿ, ನಿಮ್ಮ ಲೈಫ್ ಸ್ಟೋರಿ ಹೇಳಿ. ನಿಮ್ಮ ಜೀವನ ಹೇಗಿತ್ತು? ಎಕ್ಸರ್ಸೈಸ್ ಮಾಡ್ತೀನಿ, ಊಟ ಮಾಡ್ತೀನಿ. ಅದು ಬಿಟ್ಟು ತುಂಬ ಏನೇನೋ ಮಾಡಿದ್ರೆ, ಸಾಹಸಗಳೆಲ್ಲ ಮಾಡಿದ್ರಲ್ಲ ಕಾಡಿಗೆಲ್ಲ ಹೋಗಿ. ಕಾಡಿಗೆ ಹೋಗಿ ಎಲ್ಲ ಸಾಹಸ ಮಾಡಿದ್ದೀರಲ್ಲ. ಕಾಡು ಏನು ಮಾಡಲ್ಲ ಮಾಡಿದಿರಿ, ನೀವು ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ಅದನ್ನೇ ಮಾತಾಡ್ಸೋಣ ಅಂತ ಶ್ರೀನಿವಾಸ್ ಅವರು ದೇವರು. ನಮ್ಮ ದೇವ್ರನ್ನ ಇಟ್ಕೊಂಡಿದ್ದೀನಿ ದೇವಸ್ಥಾನದಲ್ಲಿ. ನೋಡ್ದು ದೇವಸ್ಥಾನ ಕಟ್ಟಿದ್ದು ಅವರೇ. ಅದು ದೇವ್ರನ್ನ ಇಟ್ಕೊಂಡಿದ್ದೀನಿ. ಶ್ರೀನಿವಾಸ್ ಸರ್ ಕೊನೆ ದಿನದಲ್ಲಿ ನೀವು ಅವ್ರ ಜೊತೆ ಇದ್ರಲ್ಲ? ಅದಿಲ್ಲ, ನಮ್ಮ ಅದು ಏನಾಯ್ತನ ವೀರಪ್ಪ ನಮ್ಮ ಸಂಧಾನಕ್ಕೆ ಕೊಳೆ ಮಾಡಿದ್ದಾನೆ 7 ಜನ ಇಲ್ಲಿ ಊರಲ್ಲಿ. ಅಲ್ಲಿ ಒಂದು ಊರಿದೆ ಕೋಟೆಯೂರು ಅಂತ. ಕೋಟೆಯೂರು ಏನಕ್ಕೆ ಕೊಲೆ ಮಾಡ್ದ? ಅವನು ಕಾಡೊಳಗೆ ಗಿರಾಣಿನ ಹೊಡ್ಕೊಂಡಿದ್ದ, ಚಂದ್ರಮರ ಓಡಿಸ್ಕೊಂಡಿದ್ದ. ಆ ಟೈಮಲ್ಲೇ ಅವರು ಹಿಡಿದು ಕೊಟ್ಬಿಡ್ತಾರೆ ಅಂಟು ಅವ್ರು ಹೊಡೆದ್ಬಿಟ್ರು. ಅವರು ಹೊಡೆದಾಯ್ತು. ಸತ್ತೋಗಿದ ಮೇಲೆ ಶ್ರೀನಿವಾಸ್ ಅವರು ಬಂದಿದ್ದರು ಡಾರ್ಕ್ ಫೋರ್ಸ್. ನಿಮ್ಮ ಜನನೇ ನಿಮ್ಮ ಸಂಧಾನ ಕೊಂಡೋಗ್ಬಿಟ್ರಲ್ಲ, ನಮ್ಮ ಸೋದೆಯಲ್ಲಿ ಬನ್ನಿ, ಅವನು ಹೆಂಗೆ ಮಾಡಿ ಹಿಡಿದು ಕೋರ್ಟ್ಗೆ ಇದು ಮಾಡಬೇಕು, ಅವನು ಒಳ್ಳೋಣ ಮಾಡಿಸ್ಬೇಕು, ಅವನು ಕೆಟ್ಟವನ ಬಿಡಬಾರ್ದು. ಇದ್ಮೇಲೆ ಕೋರ್ಟ್ಗೆ ಪೊಡಿಸಿ ಮಾಡಿ ಅವನ ಒಳ್ಳವಣ ಇದು ಮಾಡಬೇಕು. ಹಾಗನ್ನು ನಮ್ಮಳೆಲ್ಲ ಸ್ವತಃ ಸೇರಿಕೊಂಡ್ರು. ಸೇರಿ ಹುಡ್ಕಾಡಿದ ಅವನು ಸಿಕ್ಕಲ್ಲ. ನೀವು ಹುಡ್ಕಾಡಿದ್ರಿ? ನಮ್ಮ ಕಾಡಿಗೆ ಹೋಗಿದ್ರಾ? ಹೌದು. ಅಂದ್ರೆ ಶ್ರೀನಿವಾಸ್ ಸರ್ ಇಲ್ಲಿರೋರ್ದೇ ಹೆಲ್ಪ್ ತಗೋತಾ ಇದ್ರಾ? ಹೌದು. ಪೊಲೀಸವ್ರು ಇತ್ತಿಲ್ವಾ? ಪೊಲೀಸವರು ಡಾರ್ಕ್ ಫೋರ್ಸ್ ಅಂತು, ಪಾರಸವ್ರದ್ದು, ಪೊಲೀಸವ್ರದ್ದು ಎಲ್ಲ ಸೇರಿ ಕಾಡೊಳಗೆ ಹೋಗಿದ್ರು. ಎಷ್ಟು ದಿನ ಹೋಗಿದ್ರಿ? ಕಾಡೊಳಗೆ ಹೋಗಿ ಅವನು ಅವ್ರ ಕುರುಪುಲ ಸಿಕ್ಕಿ ಅವರೆಲ್ಲ ಪರದಾ ಹೋಗ್ಬಿಟ್ರು, ಓಡಿಬಿಟ್ರು. ಸಿಕ್ಕಿದ್ರು ನಿಮಗೆ? ಅವರು ಕ್ಯಾಂಕ್ ಅಲ್ಲಿ ನಿಂತು ಕ್ಯಾಂಕ್ ಹೋಗಿ ಅಟ್ಯಾಕ್ ಮಾಡಿದ ಮೇಲೆ ಎಲ್ಲ ಓಡಿಬಿಟ್ರು. ಕ್ಯಾಂಪು? ಅವ್ರು ಕ್ಯಾಂಪ್ ಮಾಡ್ಕೊಂಡಿದ್ರು. ಬೋಧಮಲೆ ಎಲ್ಲ ಕ್ಯಾಂಕೆಲ್ಲ ಓಡಿಬಿಟ್ರು. ಎಷ್ಟು ಜನ ಇದ್ರು? ಒಂದು 20 ಜನ ಇದ್ರು. 25-30 ಜನ. ಯಾವ ಥರ ಬಟ್ಟೆ ಹಾಕಿದ್ರು? ಎಲ್ಲ ಕಾಯ್ಪಟ್ಟೆ ಕಣ್ಣು ಎಲ್ಲ ಇಟ್ಕೊಡಿದ್ರು, ಓಡಿಬಿಟ್ರು. ಪೊಲೀಸವರು ಆಮೇಲೆ ಅವರು 50 ಜನ ಹೋಗಿದ್ರು. 50 ಜನ? ಅದ್ರಲ್ಲಿ ನೀವು ಊರವ್ರು ಎಷ್ಟು ಜನ ಹೋಗಿದ್ರಿ? ಊರವರು ಬೇಕಾದ ಜನ ಬಂದಿದ್ರು ನಿಮ್ಮ ಜೊತೆ. ಎಲ್ಲ ಬಂದಿದ್ರು. ಬಂದು ಓಡಿಬಿಟ್ರು. ಅಲ್ಲೇನು ಬಿಟ್ಟು ಹೋಗಿತ್ತಿಲ್ವಾ ಕ್ಯಾಂಪ್ ಒಳಗಡೆ ವೀರಪ್ಪನ? ಒಂದು ಗನ್ ಬಿಟ್ಟು ಹೋಗಿದ್ರು. ಗನ್ನು? ತೋಟ ಕಣ್ಣು. ದಿನೇಶಿದು ಒಂದು ರಿವಾಲ್ವರು ಬಿಟ್ಟು ಹೋಗಿದ್ರು. ಒಂದು ರಿವಾಲ್ವರು ಅವ್ರದ್ದು ಒಂದು ಗನ್ನು ಬಿಟ್ಟು ಓಡ್ಬಿಟ್ರು. ಆಮೇಲೆ ಮಾಂಸನ ಒಣದಾಗಿದ್ರು. ಮಾಂಸನ? ಹಾಂ. ಯಾವ ಮಾಂಸ? ಕಾಡೊಳಗೆ ಪ್ರೇಣಿ ಇದಲ್ಲ, ಅದು ಹೊಡೆದು ಒಣದಾಗಿದ್ರು. ಒಂದು ಹುಡುಗ ಸಿಕ್ಕಿದ, ಮುನಿವೀರ ಅಂಟು ಒಂದು ಹುಡುಗ. ಇಲ್ಲಿ ಕ್ಯಾಂಪಲ್ಲಿ? ಕ್ಯಾಂಪಲ್ಲೇ ಚಿಕ್ಕ ಹುಡುಗ. ಕಾಡು ಜನ ಅವರು ಹುಡುಗ.
ಅವನು ಹಿಡ್ಕೊಂಡು ಬಂದು ಆಮೇಲೆ ಅವರೆಲ್ಲ ಹೋಗಿ ಒಂದು 20 ಜನ ಬಂದು ಸರೆಂಡರ್ ಆಗಿಬಿಟ್ರು. ಯಾರ ಹತ್ರ? ಪೊಲೀಸ್ ಹತ್ರ. ಶ್ರೀನಿವಾಸ್ ಹತ್ರ. ಅವ್ರ ಕಡೆಯವರು ಬೇರಪ್ಪ ಕಡೆಯವರು. ಸಡನ್ ಆಗಿ ಅಲ್ಲೆಲ್ಲ ಕಾಡೆಲ್ಲ ಓಡಿಬಿಟ್ರಲ್ಲ, ರಾತ್ರಿ ಹೋಗ್ಬಿಟ್ರು. ಅವರು ಒಂದು 70 ಜನ ಒಂದು ಸರೆಂಡರ್ ಆಗಿಬಿಟ್ರು. ಸರೆಂಡರ್ ಆಗಿದ್ಮೇಲೆ ಇಲ್ಲಿ ಬಿಟ್ಟಿದ್ರು. ದೇವಸ್ಥಾನ ಕಟ್ಟ ಮೇಲೆ ಅವರು ಇದ್ದು ಸದ್ಯದಲ್ಲಿ ಸರೆಂಡರ್ ಆಗದವರು ದೇವಸ್ಥಾನ ಕಟ್ಟಬೇಕಾದ್ರೆ ಇದ್ರು. ಅವರು ಎಲ್ಲ ಇವರೇ ಊಟ ಕೊಡಿಸ್ಕೊಂಡು ಅಲ್ಲಿ ಇದ್ದರು. ಇಲ್ಲಿ ಒಂದು 40 ಮನೆ ಇಲ್ಲಿ ಕಟ್ಟಿಕೊಟ್ರು. ಅವರು ಇವರು ಶ್ರೀನಿವಾಸ ಅಲ್ಲಿ ಆ ರೋಡ್ಲ 40 ಮನೆ. ಆ ಟೈಮಲ್ಲೇ ಇವನು ಬರ್ತಾನೆ, ಯಾರು? ಅರ್ಜುನ, ವೀರಪ್ಪ ಅಣ್ಣ ತಮ್ಮ ಅರ್ಜುನ. ಕೂತ್ಕೊಳ್ಳಿ. ನನ್ನ ಸರೆಂಡರ್ ಆಗುತ್ತಾನೆ. ಶ್ರೀನಿವಾಸ್ ಅವರು ಬಂದ ನಾನು ಸರೆಂಡರ್ ಆಗ್ತಾನೆ ಅಂತ ಅವ್ರ ಹತ್ರ ಮಾತಾಡಿಬಿಟ್ಟು ನಮ್ಮಳೆ ಪೆರುಮಾಳು TP ಪೆರುಮಾಳು ಮಾದಯ್ಯ ಕರ್ಕೊಂಡು ಬನ್ನಿ ಹಾಗೇ ಹೇಳ್ಬಿಟ್ಟ. ಯಾರು? ವೀರಪ್ಪನೇ ಹೇಳಿದ್ದು. ಅರ್ಜುನ ಸೋದೆಯಲ್ಲಿ ಹೇಳಿಕೊಟ್ಟಿದ್ದಾನೆ ಅರ್ಜುನ್ ಹತ್ರ. ನೀವು ಹೆಂಗೆ ವೀರಪ್ಪನಿಗೆ ಗೊತ್ತು? ನಿಮ್ಮ ಹೆಸರೆಲ್ಲ ಇದೇ ಊರ ಮೇಡಮ್ ಅವ್ರ, ಇದೇ ಊರಲ್ಲ ಬೆಟ್ಟವ ಬೆಳೆದವ ಕೋಪಿನತ್ತಲ್ಲ. ಎಲ್ಲರೂ ನಮ್ಮ ಜೊತೆ ನನ್ನ ವಯಸ್ಸೇ. ಎಲ್ಲ ದನ ಮೇಯಿಸ್ಕೊಂಡಿದ್ರು, ಕುರಿ ಮೇಯಿಸ್ಕೊಂಡಿದ್ರು. ಹುಡುಗರು ಗೊತ್ತಿಲ್ಲ. ವೀರಪ್ಪನ ದನ ಕುರಿ ಎಲ್ಲ ಮೇಯಿಸಿದ್ದಾನೆ. ಹೌದು, ದನ ಮೇಯಿಸಿದ, ಕಚ್ಚೆ ಕಟ್ಕೊಂಡು ದನ ಮೇಯಿಸಿದ. ಆಮೇಲೆ ಕಾಡು ಇದು ಬಿರಿಯಾನಿ ಎಲ್ಲ ಹೊಡೆದ, ತಗೊಂಡು ಬಂದು ಇಲ್ಲಿ ಹುಟ್ಟ ಹಾಕ್ಬಿಟ್ಟು ಮಾರುವ ದುಡ್ಡಿಗೂ. ಇಲ್ಲೇ ತಗೊಳ್ತಾ ಇದ್ರು. ಹೌದು, ಆಗೆಲ್ಲ ಯಾರು ಪಾರಸವರು ಪೊಲೀಸವರು ಯಾರಿಗೂ ಕಾಣಲ್ಲ ಆ ಟೈಮೆಲ್ಲ, ಯಾವುದೂ ಇಲ್ಲ. ವೀರಪ್ಪನ ಏನು ಓದಿರೋದು? ಸ್ಕೂಲ್ಗೆ ಹೋಗ್ತಾ? ಏನೂ ಇಲ್ಲ. ಎಷ್ಟು ಜನ ಮಕ್ಕಳು ಅವ್ರ ತಂದೆ ತಾಯಿಗೆ? 3 ಗಂಡು 2 ಹೆಣ್ಣು, 5 ಜನ. ಅವರೆಲ್ಲ ಏನು ಮಾಡ್ತಾ ಇದ್ರು? ಎಲ್ಲ ವ್ಯವಸಾಯ ಮಾಡ್ಕೊಂಡು. ವ್ಯವಸಾಯನೇ ಮಾಡ್ಕೊಳ್ತಾ ಇದ್ರು. ವೀರಪ್ಪನ ಥರ ಯಾರು ಆಗ್ನಿಲ್ವಾ? ವೀರಪ್ಪನಿಗೆ ಸಪೋರ್ಟ್ ಮಾಡ್ತಾ ಇದ್ರ? ಎಲ್ಲ ಒಟ್ಕಾಯಿದ್ರು. ಕಾಡು ಮಾಂಸ ತಗೊಂಡು ಬರ್ತಾರೆ, ಕುಟ್ಟೋದು, ಮಾರೋದು, ಮೇಲೋದು, ಎಲ್ಲ ತಿನ್ನೋದು. ಎಲ್ಲ ಅವ್ರ ಮನೇಲಿ ಯಾರು ಎಜುಕೇಟೆಡ್ ಇರಲಿಲ್ವಾ? ಯಾರೂ ಇಲ್ಲ. ವೀರಪ್ಪನ ಕಡೆಯವ್ರು ಬಂದು ಕ್ಯಾಂಪಿಂದ ಬಂದು ಸರೆಂಡರ್ ಆಗ್ತಾರೆ, ಇಲ್ಲಿ ಬಂದು ಕೆಲಸ ಮಾಡಿಸ್ತಾ ಇದ್ರು ಶ್ರೀನಿವಾಸ್ ಸರ್ ಅಂತ ಹೇಳಿದ್ರು. ಬೂದುಮಡಿಯಲ್ಲಿ ಹೋಗಿ ಆಪರೇಷನ್ ಮಾಡಿ ಓಡಿಬಿಟ್ರಲ್ಲ, ಓಡಿ ಸರೆಂಡರ್ ಆಗಿದ್ರು. ಸರೆಂಡರ್ ಆಗಿದ್ರು ಇಲ್ಲಿದ್ದರು. ಅದೇ ದೇವಸ್ಥಾನ ಕಟ್ಕೊಂಡು ಇರೋ ಟೈಮೇಲೆ ಒಂದು ದೇವಸ್ಥಾನ ಕಟ್ಟಿ ಮುಗೀತು. ಆ ಟೈಮೇಲೆ ಬಂದು ಕರೀತಾನೆ, ಯಾರು? ಅರ್ಜುನ. ನನ್ನ ಸರೆಂಡರ್ ಆಗುತ್ತಾನೆ ಹಾಗಂಟು. ಆಮೇಲೆ ಯಾರಿಗೆ ಹೇಳಿ ಕಳಿಸ್ತೇನೆ? ಅರ್ಜುನ ಅಲ್ಲ, ವೀರಪ್ಪನ ಅರ್ಜುನಿಗೆ ಹೇಳಿ ಕಳಿಸ್ತೇನೆ. ಅರ್ಜುನ ಇಲ್ಲಿಗೆ ಊರಿಗೆ ಬಂದೇ ಕರೀತೇನೆ. ಊರಿಗೆ ಬಂದು TP ಹತ್ರ ಮಾತಾಡ್ಬಿಟ್ಟು ನಮ್ಮಳೆಲ್ಲ ಕರೆಯೋಕ್ಕೆ ರೆಡಿ ಮಾಡಿಬಿಟ್ರು. ನಾನು ಪೆರುಮಾಳು ಇಬ್ಬರಿಗೆ ಕರ್ಕೊಂಡು ಬನ್ನಿ. ಅವ್ರು ಚೆಕ್ಕಪ್ಪ ಒಬ್ಬರು, ಅವರು ಇನ್ನೊಬ್ಬರು ಅವ್ರ ಸಂದಾನೆ, ಇವರು 4 ಸಲ ಕರ್ಕೊಂಡು ಬನ್ನಿ ಹಾಗೆ ಕಳಿಸ್ಬಿಟ್ರು. ಆಮೇಲೆ ಬಂದು ಕರೆದ್ರು DF ಅವರು. ಒಂದು 11 ಗಂಟೆಗೆ ನನ್ನ ಬಂದು ಇಳಿಸಿದ್ರು ಮನೆಯಲ್ಲೇ. ಮನೆ ವೀರಪ್ಪನ ಸರೆಂಡರ್ ಆಗುತ್ತಾನೆ, ಬೈಕ್ ಕರ್ಕೊಂಡು ಹೋಗಿ ಬೆಳಗ್ಗೆ 11 ಗಂಟೆನಾ? ನೈಟು, ರಾತ್ರಿ. ಆಮೇಲೆ ಬೇಡ ಸರಿಯಿಲ್ಲ, ಅವರು ನಮ್ಮ ಫ್ಯಾಮಿಲಿಯವರು 7 ಜನ ಕೊಂಡಾಗಿದ್ದಾನೆ, ಕರ್ಕೊಂಡು ಹೋಗಿ ಕಾಡಲ್ಲಿ ಕೂರಿಸ್ಬಿಟ್ಟು ಹೊಡೆದ್ಬಿಟ್ಟ. ಅದೇ ಥರ ನಮ್ಮಲ್ಲೂ ನಿಮ್ಮ ಸದಿಯಲ್ಲಿ ಓಡಾಡ್ಕೊಂಡಿದ್ದೀವಿ. ಬೋಧಮಳಿಲೆಲ್ಲ ಓಡ್ಬಿಟ್ರು, ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ. ಏನೋ நம்மள ಪ್ಲಾನ್ ಮಾಡಿದ್ದಾನೆ ಸರ್ ಬೇಡನೆ. ಕಾಲ ಹಿಡ್ದೆ ಶ್ರೀನಿವಾಸ್ ಸರ್ ಬೆಳಗ್ಗೆಂದು ಕಾಲ ಹಿಡ್ದೆ 5 ಗಂಟೆಗೆ ಹೋದರು. ಒಬ್ಬರೇ ಹೋಗ್ಬಿಟ್ರು? ನೀವು ಒಬ್ಬರೇ ಅಲ್ಲ, ವೀರಪ್ಪ ಚೆಕ್ಕಪ್ಪ ಅವರು ಸಮದ ಇನ್ನೊಬ್ಬರು, TP ಪೆರುಮಾಳು, ಕೃಷ್ಣ ಎಲ್ಲ ಹೋದರು. ನಾನು ವಾಪಸ್ ಬಂದುಬಿಟ್ಟೆ. ಬರೋಕ್ಕಾಗಲ್ಲ, ನಾನು ಪೊಲೀಸ್ಗೆ ಹೋಗಿ ಹೇಳ್ಬಿಟ್ಟು ಸುಮ್ಮನೆ ಇದ್ದೀವಿ. ಆಮೇಲೆ ಹೋದರು, ಕೊಲೆ ಮಾಡಿಬಿಟ್ರು. ನಾವೊಂದು ಪೊಲೀಸ್ಗೆ ಹೇಳ್ಬಿಟ್ಟೆ, ಸರ್ ಈ ಥರ ಆಗಿಬಿಟ್ಟೆ, ಕರ್ಕೊಂಡು ಹೋಗಿದ್ದಾರೆ, ಏನು ನಡೀತದೆ ಗೊತ್ತಿಲ್ಲ ಅಂತ ಹೇಳಿದೆ. ಅದೇ ಥರ ನಡೆದ್ಬಿಟ್ರು. ಶ್ರೀನಿವಾಸ್ ಸರ್ ಯಾವುದೇ ವೆಪನ್ಸ್ ಇಟ್ಕೊಂಡು ಹೋಗಿತ್ತು? ಏನೂ ಇಲ್ಲ, ಸುಮ್ಮನೆ ಹೋಗ್ಬಿಟ್ರು. ಹೋಗ್ಬೋದಿತ್ತಲ್ಲ. ವ್ಯಾಪನದೆಲ್ಲ ಆಗಲ್ಲ ಮೇಡಮ್, ಒಬ್ಬರು ಹೋಗಿ ಏನು ಮಾಡೋಕ್ಕಾಗುತ್ತೆ? ಅವರು 20 ಜನ ಇದ್ದಾರೆ, ಎಲ್ಲ ಕಣ್ಣು ಇಟ್ಕೊಂಡಿದ್ದಾನೆ, ಎಲ್ಲಿ ಮಾಡೋಕ್ಕಾಗುತ್ತೆ? ಅವರು ಒಬ್ಬರು ಏನೂ ಮಾಡೋಕ್ಕಾಗಲ್ಲ. ಹಂಗೆ ಕೊಂದು ಹಾಕ್ಬಿಟ್ರು, ತಲೆ ಕತ್ತರಿಸಿ ಎತ್ಕೊಂಡು ಹೋಗ್ಬಿಟ್ರು. ನಮ್ಮಲ್ಲೇ ನನ್ನೇ ಪೆರುಮಾಳು, DF, ಶ್ರೀನಿವಾಸ ಅವರು 3 ಜನ ನೀವು ಹೊಡೆಯಕ್ಕೆ ಕರೆದ್ರು ನಿಮ್ಮನ್ನು. ಮೊನ್ನೆ ಇನ್ನೇನು
ನಾನು ಬೇಡ ನಾನು ಬರೋಕ್ಕಾಗಲ್ಲ ಅಂತ ರಿಟರ್ನ್ ಬಂದ್ಬಿಡಲ್ಲ ಹೋಗಿ ನಿನ್ ಮೇಲೆ ಏನ್ ಸೈಡು ವೀರಪ್ಪನ್ಗೆ? ಅವರು ಸೊದಿಲ ಓಡಾಡ್ಕೊಂಡು ಇಡೀಕೆ ಬರ್ತಾನ್ರು ಹಂಗೆ ಇನ್ಫಾರ್ಮ್ ಮಾಡ್ತೀರಾ? ನಾಂಬ ಏನನ್ನ ಡಿ ಎಪ್ಪ ಸೊದಿಲ ನಂಬಳಿ ಇಡೀಕೆ ಬರ್ತಾರೆ ಕಾಡೊಳಗೆ. ಅವರು ಬಂತಾನೆ ಹೋದ ಮಳೆಯಲ್ಲಿಂದ ಎಲ್ಲ ನಮ್ಮಲ್ಲ ಪರಾರಿ ಆಗಿಬಿಟ್ರು. ಹಾಗೆನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದೆ, ಕರೆದ ಬೇಡ ಇನ್ನು. ಈ ವಿಷಯ ನಮಗೆ ಗೊತ್ತಾಗಲ್ಲ. ನಮ್ಮಳಿ ಹೊಡೆಯಕ್ಕೆ ಕರೆದ್ರಂದ್ರೆ ನನಗೆ ಗೊತ್ತಾಗಲ್ಲ. ನಮಗೂ ನಮ್ಮ ಫ್ಯಾಮಿಲಿ ಹೊಡೆದಲ್ಲ ಅದೇ ಥರ ನಮ್ಮ ಹೊಡೆಯಬೋದು ಉಂಟು ನಮ್ಮ ಇದು ವಿಷಯನೇ ಗೊತ್ತಾಗಲ್ಲ. ಆಮೇಲೆ ಒಬ್ಬ ಸಿಕ್ಕಿದ ಆಚಾರಿ ಕುರ್ನಾಥ್ ಅಂಟು ಕ್ಯಾಂಕಲ್ಲಿ. ಅವ್ರ ಕ್ಯಾಂಕೆ ನೀವು ಸಿಕ್ಬಿಟ್ರು ಒಬ್ಬ. ಅವ್ರ ಗ್ಯಾಂಗ್ ಅವರೇ ಇಲ್ಲಿ ಹೊಡೆದ್ರಲ್ಲ ಯಾರಕೆಂಪ ಅರಸಲು ಹೊಡೆದ್ರಲ್ಲ ಡಿ ಎಪ್ಪ ಅವನು ಅವ್ರ ಸ್ವದೇಲ ಇಂದವನೇ ಸಿಕ್ಬಿಟ್ಟ. ಅವನ ವಿಚಾರಣೆ ಮಾಡಿದ್ರು. ಹರಿಕೃಷ್ಣ ಸಿಕ್ಕಿಲ್ಲ ಮತ್ತು ಅವರು ಡಿ ಎಪ್ಪ ಇವರು ಪೊಲೀಸವರು. ನಾನು ಸ್ವದೇಲಿದ್ದೆ, ಅವ್ರ ಸ್ವದೇಲ ವಿಚಾರಣೆ ಮಾಡುമ്പോൾ ಮಾದಯ್ಯನ ಟಿ ಪಿ ಪೆರುಮಾಳ್, ಡಿ ಎಪ್ ಒ, ಮಲ್ಲ ಸಬ್ ಇನ್ಸ್ಪೆಕ್ಟರ್, ತಮಿಳ್ನಾಡು ಎಸ್ ಪಿ ಗೋಪಾಲಕೃಷ್ಣ ಇವರು 5 ಜನ ಬರೆದಿಟ್ಟಿದ್ದಾನೆ ಅಂತ ಹೇಳ್ದ. ಆಗ ಐ ಜಿ ಇವರು ಮಡಿವಾಳ ಐ ಜಿ ವಿಚಾರಣೆ ಮಾಡಿಬಿಟ್ಟು ನೀವು ಸೇಫ್ಟಿ ಕೇರ್ ಇರಬೇಕಂತ ನಮಗೆ ಹೇಳಿದ್ರು. ನಮ್ಮ ಸೇಫ್ಟಿ ಕೇರ್ ಆಮೇಲೆ ಅವ್ರು ಸತ್ತೋಗ್ಬಿಟ್ರು. ನೀನು ಮಾಡೋಕ್ಕಾಗುತ್ತೆ? ಸತ್ತೋಗಿದ ಮೇಲೆ ನಿಮ್ಗೆ ಸೌಂಡ್ ಕೇಳಿಸ್ತಾ? ಇಲ್ಲಿ ಹತ್ರದಲ್ಲಿ ಆಯ್ತಲ್ಲ ಏನಾದ್ರು ಸೌಂಡ್ ಕೇಳಿಸ್ತಾ? ಅದು ಒಳಗಡೆ ಕಾಡು ಒಳಗಡೆ ಅದು 5-6 ಕಿಲೋಮೀಟರ್ ಒಳಗಡೆ ಎಲ್ಲಿ ಸೌಂಡ್ ಬರ್ತದೆ. ಆಮೇಲೆ ಅವರು ಸತ್ತೋಗಿದ ಮೇಲೆ ನಾನು ಜಮೀನು 5 ಎಕರೆ ಇದೆ ಎಲ್ಲ ಬಿಟ್ಬಿಟ್ಟು ಮನಕ್ಕೇನು ಏನು ಬೇಡ ಅಂಟು ಬೆಟ್ಟಕ್ಕೆ ಓಡ್ಬಿಟ್ಟೆ. ಮಹದೇಶ್ವರ ಮೇಲೆ ಬೆಟ್ಟ ಅಲ್ಲಿ ಓಡಿ 15 ವರ್ಷ ಸತ್ತೋಗಿದ ಮೇಲೆ ಬಂದು ಸೇರಿದೆ. 15 ವರ್ಷ ಅಲ್ಲೇ ಜೀವನ ಮಾಡಿ. ಹೌದು, ಏನು ಮಾಡೋಕ್ಕೆ. ನಿಮ್ಮ ಫ್ಯಾಮಿಲಿ ನಮ್ಮ ಹೆಂಗಸರು ಏನು 2 ಹುಡುಗರು ಇದ್ದಾರೆ. ಅವರು ಮಠದಲ್ಲಿ ಸೇರಿಸ್ಬಿಟ್ಟೆ ಇಸ್ಕೊಲ್ಲ. ಇಲ್ಲಿ ಯಾವ ಸಾಲೂರು ಮೇಡಮ್ ಅಲ್ಲಿ ಬೆಟ್ಟದಲ್ಲೇ ಅಲ್ಲೇ ಇಸ್ಕೊಲ್ ಸೇರಿಸ್ಬಿಟ್ಟು ನಾನು ವ್ಯಾಪಾರ ಮಾಡಿದೆ. ಏನು ವ್ಯಾಪಾರ ಮಾಡ್ತಾ ಇದ್ರಿ? ಹಣ್ಣು ವ್ಯಾಪಾರ. ಅವ್ನು ಸತ್ತಾದ್ಮೇಲೆ ಆಮೇಲೆ ಬಿದ್ರಿ ಸಾಹೇಬರು ಬಂದಿದ್ರು, ಶಂಕರ ಬಿದ್ರಿ ಸರ್. ಅವರು ಬಂದ ಮೇಲೆ ನನ್ನ ಕರೆದು ನನ್ನ ಸದ್ಯಲಿ ಇರು ಅಂತ ಬಿಟ್ಟಿದ್ರು. ನೀವು ಶಂಕರ್ ಬಿದ್ರೆ ಅವ್ರ ಜೊತೆಲಿ ಇರ್ತಿದ್ರಾ? ಹೌದು, ಅವ್ರದ್ದು ನನಗೆ ರೂಮ್ ಕೊಡಿಸಿ 15 ವರ್ಷ ರೂಮ್ ಕೊಡಿಸಿದ್ರು. ಅವ್ರದ್ದು ನಿಲ್ಲಿಸಿದ್ರು ಅಲ್ಲಿ. ಎಲ್ಲಿ? ಬೆಡ್ತಲೆ. ಅವರೇ ರೂಮ್ ಕೊಡಿಸಿದ್ದ? ಹೌದು, ಗೌರ್ಮೆಂಟ್ ರೂಮ್ BWಗೆ ಕೊಡಿಸಿ ಅಲ್ಲಿ ನಿಲ್ಲಿಸಿದ್ರು. ಅವರು ಹೋದ ಮೇಲೆ ಶ್ರೀವಾಸವ ಬಂದಿದ್ದರು. ಆಮೇಲೆ ಅರ್ಜುನರಾಜ್ ಬಂದಿದ್ದರು. ಆಮೇಲೆ DAG, ಆಮೇಲೆ ಕೆಂಪಯ್ಯ ಬಂದಿದ್ದರು. ಆಮೇಲೆ ಜ್ಯೋತಿ ಬರಗಾಜಿ ಮಿರ್ಜಿ ಬಂದಿದ್ದರು. ಅವನು ಸತ್ತೋಗಿದ ಮೇಲೆ ನನ್ನ ನೀವು ಹೋಗಿ ವ್ಯವಸಾಯ ಮಾಡು ಹಾಗೆ ಕಳಿಸಿದ್ರು. ನಾನು ಬಂದು ಊರು ಸೇರಿದೆ. ಸತ್ಮೇಲೆ ಊರು ಸೇರಿದ್ದು? ಹೌದು, ನಾನು ಬಂದೇ ಇಲ್ಲಲ್ಲ. ಅಲ್ಲ, ಆ ಸತ್ತಿದ ಟೈಮಲ್ಲಿ ಎಲ್ಲರೂ ಊರು ಬಿಟ್ರಾ? ತುಂಬ ಜನ ಬಿಟ್ರಾ? ಇಲ್ಲ, ನಾನೇ ಹೋಗ್ಬಿಟ್ಟೆ. ನಮ್ಮನ್ನು ಹೊಡೆಯೋಕ್ಕೆ ಕರೆದ ಅಂಟ ಮೇಲೆ ಡಾರ್ಕ್ ಕಟ್ ಮಾಡಿದ ಅಂತ ಬಂದ್ರು. ಏನು ಮಾಡೋಕ್ಕಾಗುತ್ತೆ? ಮತ್ತೆ ಕಾಡಿಗೆ ಹೋಗ್ಬೇಕಾದ್ರೆ ಶಂಕರ್ ಬಿದ್ರೆ ಸರ್ ಜೊತೆ ಕಾಡಿಗೆಲ್ಲ ಹೋಗಿದ್ರಾ? ಕಾಡಿಗೆ ಹೋಗಿದ್ದೆ. ಅಲ್ಲೇನಾದ್ರು ಸಿಗಾಕೊಂಡಿದ್ನ ಅಥವಾ ಆನೆ ಏನಾದ್ರು? ಇಲ್ಲ, ಆನೆ ಇಲ್ಲ. ಅಲ್ಲ, ಆನೆ ಸಾಯಿಸಿ ಹೋಗಿರೋದು ಅವನು ದಂತ ತಗೊಂಡು ಆ ಥರ ಅದಕ್ಕೂ ಮುಂಚೆ ನಡೆದಿದ್ದು. ಇವನು ಕೊಳ ಮಾಡಿದೇವಲ್ಲ, ಆಫೀಸೆಲ್ಲ ಕೊಳ ಮಾಡಿದ ಮೇಲೆ ಬಿದ್ರಿ ಸಾಹೇಬರು ಬಂದಿದ್ರು. ಪಳಾರ್ ಬಾಂಬ್ ಪ್ಲೇಸ್ ಆಗಿತ್ತು. ಆಮೇಲೆ ಇವರು ಬಂದು ಕಾಡಿಗೆ ಹೋಗಿ ಎಲ್ಲ ಬೇಕಾದ ಇಡ್ತಲ್ಲ ಫೈರ್ ಮಾಡಿದ್ರು ಅವ್ರ ಕ್ಯಾಂಕ್. ಫೈರ್ ಮಾಡಿದ್ರು. ಹೌದು, ಸಿಗಾಕೊಂಡ್ರ ಅವ್ರ ಗ್ಯಾಂಗ್. ಎಷ್ಟಿತ್ತು ಅವ್ರ ಗ್ಯಾಂಗ್? ಹಂಗಾದ್ರೆ ಗ್ಯಾಂಗ್ ಒಂದು 70 ಜನ ಇದ್ರು. 70 ಜನ? ಎಲ್ಲಿ ಅವರು? ಕಾಡು ಒಳಗಡೆ. ಅಂದ್ರೆ ಇದೇ ಊರಲ್ವಾ ಕಾಡು ಒಳಗಡೆ? ಮೇಡಮ್ ಕಾಡೇ, ಅವ್ರು ಕಾಡಲೇ ಪರದಾಸಂ ಕಾಡ್ಲಿ ಅಲ್ಲೇ ಕ್ಯಾಂಪ್ ಮಾಡ್ಕೊಂಡದ್ದು LTT ಮಾದರಿ ಎಲ್ಲ ಗೊತ್ತಾಯ್ತು. ಇಲ್ಲಿ 70 ಜನ ಇದ್ರಲ್ಲ ಅವ್ರ ಗ್ಯಾಂಗ್. ಇದೇ ಊರು ಅವರಿಲ್ಲ, ಇದೇ ಊರವ್ರು ಯಾರು ಇಲ್ಲ. ಇದೇ ಊರವರು ಒಂದು 10-20 ಜನ ಬೇರೆ ಊರು ತಮಿಳ್ನಾಡು. ಅಲ್ಲಿ ಸೇರಿಸ್ಬಿಟ್ರಲ್ಲ, ಸೇರಿಕೊಂಡ್ರು.